ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವಾರಾಹಿ ಅಮ್ಮನ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಫೋಟೋ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಮತ್ತು ಯಾವ ರೀತಿಯಾಗಿ ದೀಪದಲ್ಲಿ ಆವಾಹನೆಯನ್ನು ಮಾಡಬೇಕು ತಾಯಿನ ಅಂತೇಳಿ ತುಂಬ ಜನ ಕೇಳ್ತಾನೆ ಇದ್ರಿ. ಹಾಗಾಗಿ ನಾನು ಸಂಕ್ಷಿಪ್ತವಾಗಿ ತುಂಬ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆದರೆ ಪದೇ ಪದೇ ಇದೇ ಕಮೆಂಟ್ ಬರ್ತಾ ಇತ್ತಲ್ವ, ಹಾಗಾಗಿ ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀನಿ ಅದನ್ನು ತೋರಿಸ್ಕೊಡ್ತೀನಿ. ಇಲ್ಲಾಂದರೆ ನಾಳೆ ಮಧ್ಯಾಹ್ನ ನಾನು ಒಂದು 12 ಗಂಟೆಗೆ ಲೈವ್ ಮಾಡ್ತೀನಿ. ಲೈವ್ಗೆ ಬಂದು ಜಾಯಿನ್ ಆಗಿ ನಾನು ಸಪ್ರೇಟಾಗಿ ನಿಮಗಂತಲೇ ವಾರಾಹಿ ಅಮ್ಮನ ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡೋದು, ಪೂಜೆಯನ್ನು ಮಾಡೋದು ಪ್ರತಿಯೊಂದೂ ಅದರಲ್ಲಿ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ನಾನು ಈ ರೀತಿಯಾಗಿ ಮೊನ್ನೆ ಇದು ಪೌರ್ಣಮಿಗೆ ಮಾಡಿರುವಂಥ ಪೂಜೆ ನಮ್ಮ ಮನೆಯಲ್ಲಿ. ನಾನು ಇವಾಗ ಮೊನ್ನೆ ಪೌರ್ಣಮಿ ಆಯ್ತಲ್ವ, ಮಾಘ ಪೌರ್ಣಮಿ, ಅವತ್ತಿನ ದಿವಸ ಮನೆಯಲ್ಲಿ ಮಾಡಿರೋವಂಥ ಪೂಜೆ ಇದು. ನೋಡಿ, ನಾನು ವೆಂಕಟೇಶ್ವರ ಮತ್ತು ಲಕ್ಷ್ಮೀ ದೇವರಿಗೆ 2 ಗೆಜ್ಜೆ ವಸ್ತ್ರವನ್ನು ಹಾಕ್ಕೊಂಡಿದ್ದೀನಿ. ಅವತ್ತು ಪೌರ್ಣಮಿ ಆಗಿರೋದ್ರಿಂದ ನಾನು ವೆಂಕಟೇಶ್ವರನಿಗೆ ಅಕ್ಕಿ ಹಿಟ್ಟಿನ ದೀಪ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಪ್ರಿಯ ಅಲ್ವಾ. ಹಾಗಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟಿಂದು ಇಲ್ಲಿ ಪ್ಲೇಸ್ ಕಡಿಮೆ ಆಗುತ್ತೆ, 7 ದೀಪಗಳನ್ನು ಇಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾನು ಒಂದೇ ದೊಡ್ಡದಾಗಿ ದೀಪವನ್ನು ಮಾಡಿ ಅದಕ್ಕೆ 9 ಮುಖ ಬರೋ ರೀತಿ 7 ಮುಖ ಬರೋ ರೀತಿಯಲ್ಲಿ ನಾನಿಲ್ಲಿ ಬತ್ತಿಗಳನ್ನು ಹಾಕಿದ್ದೀನಿ. 2 ಬತ್ತಿಗಳನ್ನು 14 ಬತ್ತಿ ಹಾಕಿ 7 ಮುಖಕ್ಕೂ ನಾನು ಹಾಕಿದ್ದೀನಿ. ಇಲ್ಲಿ ನೋಡಿ, ರಾಘವೇಂದ್ರ ಸ್ವಾಮಿಗಳಿಗೂ ಕೂಡ ಅಷ್ಟೇ ನಾನಿಲ್ಲಿ ಗೆಜ್ಜೆ ವಸ್ತ್ರವನ್ನು ಹಾಕ್ಕೊಂಡಿದ್ದೀನಿ. ಕಳಶಕ್ಕೂ ಕೂಡ ಅಷ್ಟೇ ನಾನಿಲ್ಲಿ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೀನಿ. ಈ ರೀತಿಯಾಗಿ ಆದಷ್ಟು ನಾವು ದೇವರ ಪೂಜೆಯನ್ನು ಮಾಡಿದಾಗ ಈ ಒಂದು ದೀಪದ ಬೆಳಕಲ್ಲಿ ದೇವರನ್ನು ನಾವು ನೋಡಬೇಕಂತೆ. ಆವಾಗ ದೇವರು ಎಷ್ಟು ಸುಂದರವಾಗಿ ಕಾಣ್ತಾರೆ, ಮತ್ತು ಅಷ್ಟೇ ನಮಗೂ ಕೂಡ ಅಷ್ಟೇ ಒಂದು ಮನಸ್ಸಿಗೆ ತೃಪ್ತಿ ಅನ್ನೋವಂಥದ್ದು ಸಿಗುತ್ತೆ. ನಾವು ಪೂಜೆ ಮಾಡಿದ್ದಕ್ಕಾಗಿರ್ಬಹುದು, ಏನಕ್ಕೆ ಒಂದಕ್ಕಾಗಿರ್ಬಹುದು, ನಮಗೂ ಕೂಡ ಇಲ್ಲಿ ತೃಪ್ತಿ ಅನ್ನೋವಂಥದ್ದು ಸಿಗುತ್ತೆ. ಪೌರ್ಣಮಿ ಹಿಂದಿನ ದಿನವೇ ನಾನು ದೇವರ ಎಲ್ಲ ಸಾಮಗ್ರಿಗಳನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಗೆಜ್ಜೆ ವಸ್ತ್ರ ಆಗಿರ್ಬೋದು, ಕುಂಕುಮ ಆಗಿರ್ಬೋದು, ಹಿಂದಿನ ದಿನವೇ ನಾನು ಇಟ್ಕೊಳ್ಳೋ ಅಂಥದ್ದು. ವೆಂಕಟೇಶ್ವರಿಗೆ ಸ್ವಲ್ಪ ಅರಿಶಿಣದಲ್ಲಿ ಗಂಧದಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಇಡ್ತೀನಿ. ಮತ್ತು ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ಆಗಿರೋದ್ರಿಂದ ಅವರಿಗೆ ವಿಭೂತಿಯನ್ನು ಬಳಸೋ ಅಂಥದ್ದು. ರಾಯರಿಗೆ ಯಾವುದೇ ರೀತಿಯಾಗಿ ನಾವು ಕುಂಕುಮವನ್ನು ಇಡಬಾರ್ದು, ಹಾಗಾಗಿ ಗಂಧವನ್ನು ಮಾತ್ರನೇ ಬಳಸಿರೋ ಅಂಥದ್ದು. ನಾನು ನೆಕ್ಸ್ಟ್ ಕೂಡ ಅಷ್ಟೇ ನನ್ನ ಮನೆಯಲ್ಲಿ ಯಾವ ರೀತಿಯಾಗಿ ಗಂಧ ತಯಾರಿಯನ್ನು ಮಾಡ್ಕೊಳ್ತೀನಿ ಕೂಡ ಅದನ್ನು ಕೂಡ ನಿಮ್ಮ ಜೊತೆಗೆ ನಾನು ಶೇರನ್ನು ಮಾಡ್ಕೊಳ್ತೀನಿ. ಇಲ್ಲಿ ನಾನು ಎಲೆ ಅಡಿಕೆ, ಬಾಳೆಹಣ್ಣು, ದಕ್ಷಿಣೆಯನ್ನು ಕೂಡ ತಾಂಬೂಲವನ್ನು ಇಟ್ಕೊಂಡಿದ್ದೀನಿ. ಅಮಾವಾಸ್ಯೆ ಪೌರ್ಣಮಿ ಸಂದರ್ಭಗಳಲ್ಲಿ ಈ ರೀತಿಯಾಗಿ ತಾಂಬೂಲವನ್ನು ಇಟ್ಕೊಂಡಿರ್ತೀನಿ. ಪ್ರತಿನಿತ್ಯ ನಾನೇನು ಇಟ್ಕೊಂಡಿರೋದಿಲ್ಲ. ನೈವೇದ್ಯಕ್ಕೆ ಬಂದು ಸಕ್ಕರೆ ಪೊಂಗಲ್ ಈ ರೀತಿಯಾಗಿ ಸಿಹಿ ಬಳಸಿ ಮಾಡಿರೋ ಅಂಥ ಏನಾನ ಒಂದು ಪದಾರ್ಥವನ್ನು ನಾನು ದೇವರಿಗೆ ಇಟ್ಕೊಳ್ತೀನಿ. ಏನೂ ಇಲ್ಲ ಅಂದರೆ ನಾನು ಡ್ರೈ ಫ್ರೂಟ್ಸನ್ನು ಕೂಡ ಇಟ್ಕೊಳ್ಳೋ ಅಂಥದ್ದು. ಅಟ್ಲೀಸ್ಟ್ ಅದು ಇಲ್ಲ ಅಂತಂದರೆ ನಾನು ಸಕ್ಕರೆ ಹಾಲನ್ನು ಸಹ ನಾನು ನೈವೇದ್ಯ ಮಾಡೋ ಅಂಥದ್ದು. ಆದರೆ ಕಂಪಲ್ಸರಿಯಾಗಿ ನೈವೇದ್ಯ ಮಾಡಲೇಬೇಕು. ಮತ್ತು ಇಲ್ಲಿ ಒಂದು ಚಿಕ್ಕದಾಗಿ ಪಂಚಪಾತ್ರೆಯನ್ನು ಇಟ್ಟಿದ್ದೀನಿ. ಇಲ್ಲಿ ಅದಕ್ಕೆ ಸ್ವಲ್ಪ ತುಳಸಿಯನ್ನು ಹಾಕಿ ಇಟ್ಕೊಂಡಿರ್ತೀನಿ. ಇದು ಜಾಗ ತುಂಬ ಚಿಕ್ಕದಾಗಿರೋದ್ರಿಂದ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮುಂದೆ ವಾರಾಹಿ ಅಮ್ಮನ ಫೋಟೋಯನ್ನು ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಹಾಗೆ ನಾನಿಲ್ಲಿ ಯಾವ ರೀತಿಯಾಗಿ ಸೈಡಲ್ಲಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಾನೊಂದು ಮನೆಯನ್ನು ತೆಗೆದುಕೊಂಡಿದ್ದೀನಿ. ಇದು ಚಿಕ್ಕದು ಮನೆಗೆ ನಾನು ಸ್ವಲ್ಪ ಅರಿಶಿಣವನ್ನು ಹಾಕಿ ಎಲ್ಲ ನೀಟಾಗೆಲ್ಲ ಸ್ವಚ್ಛ ಮಾಡಿಕೊಂಡು ಈ ರೀತಿಯಾಗಿ ಒಂದು ಅಷ್ಟದಳ ಪದ್ಮವನ್ನು ಹಾಕಿ ಅದಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ ಹಾಕಿರೋದು ಮಿಸ್ ಆಗಿದೆ, ಕೆಂಪು ಅಕ್ಷತೆಯನ್ನು ಹಾಕಿ ಈ ರೀತಿಯಾಗಿ ಒಂದು ನಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ, ಇದು ಅಷ್ಟಲಕ್ಷ್ಮಿ ದೀಪ ಅಂತಾರೋ ಕಾಮಾಕ್ಷಿ ದೀಪ ಅಂತಾರೋ ನೀವೇ ನೋಡಿ, ಈ ಒಂದು ದೀಪಕ್ಕೆ ನಾನು ಅರಿಶಿಣ, ಕುಂಕುಮ ಎಲ್ಲವನ್ನು ಇಟ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿರ್ತೀನಿ. ನಾನೇನು ತುಪ್ಪವನ್ನು ಹಾಕಿರೋದಿಲ್ಲ, ಎಣ್ಣೆನೇ ಬಳಸೋ ಅಂಥದ್ದು. 2 ಬತ್ತಿ ಹಾಕಿಬಿಟ್ಟು ಈ ರೀತಿಯಾಗಿ ನಾನು ಕೆಂಪು ಬಣ್ಣದ್ದು, ಇಲ್ಲಿ ನಮಗೆ ನೀಲಿ ಬಣ್ಣದ ಹೂಗಳು ಚೆನ್ನಾಗಿ ಸಿಗುತ್ತೆ. ನಾನೊಂದು ಇಲ್ಲಿ 3 ಬಣ್ಣದ ಹೂಗಳನ್ನು ಬಳಸ್ಕೊಂಡಿದ್ದೀನಿ. ಹಳದಿ ಮತ್ತು ಪರ್ಪಲ್ ಕಲರ್, ರೆಡ್ ಕಲರ್ 3 ಬಣ್ಣದ ಹೂಗಳನ್ನು ಬಳಸ್ಕೊಂಡಿದ್ದೀನಿ ತಾಯಿಗೆ. ಈ ರೀತಿಯಾಗಿ ಇಟ್ಕೊಳ್ತೀನಿ. ಇಲ್ಲಿ ನೈವೇದ್ಯ ಇಟ್ಟಿರೋದೆಲ್ಲ ಕೆಳಗಡೆಗೆ ಇಟ್ಕೊಳ್ತೀನಿ. ನಾನು ಕೈ ಮಾಡಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಅದರಲ್ಲಿ ತಾಯಿಗೆ ಹೂವನ್ನು ಒಂದು ಇದನ್ನು ಮಾಡಿ ಅಲ್ಲಿ ತಾಯಿ ಮುಂದೆ ಇಟ್ಕೊಳ್ತೀನಿ. ಈ ರೀತಿಯಾಗಿ ನೋಡಿ, ನೀವು ಫೋಟೋ ಇಟ್ಕೊಳ್ಳೋಂಥವ್ರಿಗೆ ತಿಳಿಸ್ತೀನಿ. ನೋಡಿ, ಒಂದು ಮನೆಯನ್ನು ತೆಗೆದುಕೊಳ್ಳಿ. ದೇವ್ರ ಮನೇಲಿ ಪ್ಲೇಸ್ ಇದ್ದರೆ ದೇವ್ರ ಮನೇಲಿ ಮಾಡ್ಕೊಳ್ಬಹುದು. ದೇವ್ರ ಮನೆಗೆ ಮನೆ ಅವಶ್ಯಕತೆ ಬರೋದಿಲ್ಲ. ಮತ್ತು ಆಚೆ ಕಡೆ ಇಡ್ತೀವಿ, ನಾವು ಹಾಲಲ್ಲಿ ಇಟ್ಕೊಳ್ತೀವಿ ಅಂತ ತುಂಬ ಜನ ಕೇಳಿದ್ದೀರಿ. ಅವರು ಒಂದು ಮನೆಯನ್ನು ಇಟ್ಕೊಳ್ಳಿ. ಮನೆ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಫಸ್ಟು ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಆಮೇಲೆ ನೀವು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಫೋಟೋ ಪ್ರತಿಷ್ಠಾಪನೆಯನ್ನು ಮಾಡಿ ಯಥಾಶಕ್ತಿ ಹೂಗಳನ್ನು ಹಾಕಿ, ಆದಷ್ಟು ಕೆಂಪು ಬಣ್ಣದ ಹೂಗಳು ಬಳಸ್ಕೊಳ್ಳಿ, ತುಂಬ ಒಳ್ಳೆಯದು.
ತಾಯಿಗೆ ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡು ತಾಯಿಗೆ ಈ ಒಂದು ಭೂಮಿಯಲ್ಲಿ ಬೆಳೆಯುವಂಥ ಸಿಪ್ಪೆ ಬಿಡಿಸೋವಂಥ ನೈವೇದ್ಯಕ್ಕೆ ಪದಾರ್ಥಗಳನ್ನ ಇಡಬೇಕು. ಬಾಳೆಹಣ್ಣಾಗಿರ್ಬೋದು, ಒಂದು ದಾಳಿಂಬೆ ಆಗಿರಬಹುದು, ಆರೆಂಜ್ ಆಗಿರಬಹುದು, ಮತ್ತು ಕೊಬ್ಬಾಗಿರಬಹುದು, ಕಡಲೆಕಾಯಿ, ಗೆಣಸು, ಕ್ಯಾರೆಟು, ಈ ರೀತಿಯಾಗಿ ಮುಸ್ಕಿನ ಜೋಳ ಈ ರೀತಿಯಾಗಿ ತಾಯಿಗೆ ನೈವೇದ್ಯ ಇಟ್ಕೊಳ್ಬಹುದು. ದೀಪದಲ್ಲಾದ್ರೂ ಸಹ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನೋಡಿ, ಈ ಒಂದು ಏಂಜಲ್ ನಂಬರನ್ನು ನೀವು ಬಲಗೈನ ಅಲ್ಲ, ಇದು ಬರ್ಕೋವಂಥದ್ದು ಎಡಗೈನೇ ನಾವು ಬರಿಬೇಕಾಗಿರುವಂಥದ್ದು. ಈ ಒಂದು ಏನು ಬುಧ ಪರ್ವ ಅಂತ ಏನು ಬರುತ್ತೋ ಇದು ಶುಕ್ರನ ಒಂದು ಪರ್ವ ಆಗುತ್ತೆ. ಹೆಬ್ಬೆಟ್ಟಿನ ಕೆಳಗಡೆಗೆ ಎತ್ತರವಾದ ಪ್ರದೇಶ ಬರುತ್ತಲ್ಲ, ಅಲ್ಲಿ ನೀವು 24 ಅಂಥೇಳಿ ಬರ್ಕೋಬೇಕು. ಈ ಒಂದು ಏಂಜಲ್ ನಂಬರನ್ನು ಬರ್ಕೊಂಡಿದ್ದೆ ಆದರೆ ನಿಮ್ಮನ್ನು ಹುಡುಕಿಕೊಂಡು ಅದೃಷ್ಟ ಅನ್ನೋವಂಥದ್ದು ಬರುತ್ತೆ, ಯಶಸ್ಸು, ಏಳಿಗೆ ಅನ್ನೋವಂಥದ್ದು ನಿಮಗೆ ಬರುತ್ತೆ. ಇದು ಒಂದು ನಂಬರ್, ಯೂನಿವರ್ಸ್ ನಂಬರ್. ನೀವು ವಿಶ್ವವನ್ನು ನಾವು ಏನು ಬೇಕಾದರೂ ನಮಗೆ ವಿಶ್ವ ಕೊಡುತ್ತೆ. ಆದರೆ ನಮಗೆ ತಾಳ್ಮೆ ಅನ್ನೋವಂಥದ್ದು ಇರಬೇಕು, ನಾವು ನಂಬಿಕೆಯನ್ನು ಇಡಬೇಕು. ಯಾವಾಗಲೂ ನಮ್ಮ ಮನೇಲಿ ದೊಡ್ಡವ್ರು ಹೇಳಲ್ವಾ, ಮೇಲೆ ನೀನು ಕೆಟ್ಟದ್ದೆಲ್ಲ ಅಂತ ಇಂಥದ್ದೆಲ್ಲ ಮನೇಲಿ ಮಾತಾಡಬೇಡ, ಮೇಲೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರಂತ. ಹಾಗೆಯೇ ನೀವು ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಅಂದ್ಕೊಂಡು ನೀವು ಪ್ರತಿನಿತ್ಯ ನೀವು ಮಾಮೂಲಿ ಯೂಸ್ ಮಾಡುವಂಥ ನೀಲಿ ಪೆನ್ನಲ್ಲೇ 24 ಅಂಥೇಳಿ ನೀವು ಎಡಗಡೆಗೆ, ಹೆಂಗಸರಾಗಿರ್ಬೋದು ಗಂಡಸರಾಗಿರಬಹುದು. ಇವಾಗ ಗಂಡು ಮಕ್ಕಳು ಬಲಗೈಗೆ ಬರ್ಕೋಬೇಕಂತ ಕೇಳ್ತೀರಿ, ಏನೂ ಇಲ್ಲ, ಎಡಗೈಗೆ ಹೆಬ್ಬೆಟ್ಟಿನ ಒಂದು ಕೆಳಗಡೆಗೆ ದಪ್ಪವಾಗಿರುವಂಥ ಒಂದು ಪರ್ವತ ಥರ ಬರುತ್ತೆ ನೋಡಿ, ಅದರ ಮೇಲೆ ನೀವು ನಿಮ್ದು ಏನೇ ಒಂದು ಕೋರಿಕೆ ಇದ್ದರೂ ಬರೆದುಕೊಳ್ಳಿ, ಖಂಡಿತವಾಗ್ಲೂ ನೆರವೇರುತ್ತೆ.